ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನಲ್ಲಿ ನಾನು ನನ್ನ ಡೆಲಿವರಿ ಸ್ಟೋರಿನ ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಹಾಗೆ ನಾನು ಮಾಡಿದ ತಪ್ಪನ್ನು ನೀವು ಯಾರೂ ಕೂಡ ಮಾಡಬೇಡಿ ಅಂತಲೂ ಕೂಡ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಅಂದರೆ ನನಗೆ ನವೆಂಬರ್ 21 ನನ್ನ ಮಗಳು ಹುಟ್ಟಿದ್ದೀನೋ ಅದೇ ನವೆಂಬರ್ 21ಕ್ಕೆ ನನಗೆ 9 months ಕಂಪ್ಲೀಟ್ ಆಗ್ತಾಯಿತ್ತು. ಆದರೆ 2 ದಿನ ಮುಂಚೆ, ಅಂದರೆ ನನ್ನ ಮಗಳು ಹುಟ್ಟಿರೋದು ಸೋಮವಾರ, ಶನಿವಾರ ರಾತ್ರಿ ಬೆಳಗಿನ ಜಾವ ಒಂದು 3 ಗಂಟೆ ಹಾಗೆ ನನಗೆ ಸ್ವಲ್ಪ ವಾಟರ್ ಡಿಸ್ಚಾರ್ಜ್ ಆಯಿತು. ನಾನಿದು ಡೆಲಿವರಿ ಸಿಂಪ್ಟಮ್ ಹೌದು ಅಲ್ವೋ ಅಂತೇಳಿ ಹೇಳಿ ಸ್ವಲ್ಪ ಗೊಂದಲದಲ್ಲಿದ್ದೆ. ಹಾಗಾಗಿ ನಾನು ಮನೆಯಲ್ಲಿ ಯಾರ ಜೊತೆನೂ ಕೂಡ ಅದನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ಹೋಗಿಲ್ಲ. ನಂತರ ಮತ್ತೆ ಹೋದರೆ ಹೇಳುವ ಅಂತ ಹೇಳಿ ಸುಮ್ಮನದೆ, ಮತ್ತೆ ಹಾಗೇನೂ ಆಗಿಲ್ಲ. ಆದರೂ ನನ್ನ ಮನಸ್ಸು ಕೇಳಲಿಲ್ಲ. ಸುಮ್ಮನೆ ರಿಸ್ಕ್ ಮಾಡ್ಕೊಳ್ಳೋದು ಯಾಕೆ ಅಂತ ಹೇಳಿ 5 ಗಂಟೆ ಹಾಗೆ ನಾನು ಅಕ್ಕನ ಹತ್ರ ಹೇಳಿದೆ. ಅಕ್ಕ ಹೇಳಿದ್ಲು, ಮತ್ತೆ ಹೋದರೆ ಹೇಳು, ಮತ್ತೆ ಹೋದರೆ ಹಾಸ್ಪಿಟಲ್ಗೆ ಹೋಗುವ ಅಂತ ಹೇಳಿದ್ಲು. ಹಾಗೆ 6 ಗಂಟೆ ಹಾಗೆ ನೋಡುವ ಅಂತ ಹೇಳಿದ್ಲು. ಹಾಗೆ ನಾನು ನೋಡಿದಾಗ ಮತ್ತೆ ಡಿಸ್ಚಾರ್ಜ್ ಆಗದೆ ಇರುವುದನ್ನು ನೋಡಿ ಸೈಲೆಂಟ್ ಆದ್ವಿ. ಮನೆಯಲ್ಲಿ ಮತ್ತೆ 6 ಗಂಟೆ ಆದಮೇಲೆ ಹಾಸ್ಪಿಟಲ್ಗೆ ಹೋಗುವ ಅಂತ ಹೇಳಿದ್ರು ಸಹಿತ ನಾನು ಮತ್ತೆ ಏನಾಗಿಲ್ಲ. ಅಂದರೆ ನನಗೆ ಭಯ, ಇವಾಗ ಹಾಸ್ಪಿಟಲ್ಗೆ ಹೋಗಬೇಕಲ್ಲ, ಡೆಲಿವರಿಗೆ ಇವಾಗ ಮತ್ತೆ ಕರ್ಕೊಂಡು ಹೋದರೆ ಏನು ಮಾಡೋದು. ಅಂದರೆ ನಾನು ರೆಡಿ ಆಗಿದ್ದರೂ ಸಹಿತ ನಾನು ಕರೆಕ್ಟಾಗಿ ರೆಡಿ ಆಗಿರಲಿಲ್ಲ, ಮೆಂಟಲಿ ರೆಡಿ ಆಗಿರಲಿಲ್ಲ. ಸೊ ಹಾಗಾಗಿ ನಾನು ಭಯ ಪಟ್ಕೊಂಡು ಬೇಡ, ಮತ್ತೇನಾದರೂ ಆದರೆ ಹೋಗುವ ಅಂತೇಳಿ ಹೇಳಿ ಮನೆಯಲ್ಲೂ ಕೂಡ ಹೇಳಿದೆ. ಮನೆಯಲ್ಲಿ ಸರಿ ಆಯಿತು ಅಂತ ಹೇಳಿದರು. ಕಡೆಗೆ ಅಂತ ಬೆಳಿಗ್ಗೆ ಆಯಿತು. ಸಂಡೇ ಬೆಳಿಗ್ಗೆಯಿಂದ ನನಗೆ ಏನೂ ಸಹ ಇರಲಿಲ್ಲ. ಆದರೆ ನಮ್ಮ ಮನೆಯಲ್ಲಿ ಬೇಡ, ಇವತ್ತು ಸಂಡೇ, ಹಾಸ್ಪಿಟಲಲ್ಲಿ ಡಾಕ್ಟರ್ ಸಹಿತ ಯಾರೂ ಇರೋದಿಲ್ಲ, ಸುಮ್ಮನೆ ರಿಸ್ಕ್ ಮಾಡ್ಕೊಳ್ಳೋದು ಬೇಡ, ರಾತ್ರಿ ಬಂದರೆ ಕಷ್ಟ ಆಗುತ್ತೆ ಅಂತೇಳಿ ಹೇಳಿ ನಮ್ಮ ಮನೆಯಲ್ಲಿ ಹೋಗುವ ಅಂತ ಹೇಳಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದರು. ನನ್ನ ದೊಡ್ಡ ಅಕ್ಕ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದರು. ನಾನು ಮೆಡಿಸಿನ್ ಮಾಡ್ತಾ ಇರೋದು ಆದರ್ಶ ಹಾಸ್ಪಿಟಲ್, ಕುಂದಾಪುರ. ಅಲ್ಲಿಗೆ ಹೋಗ್ತಾ ನಾವೊಂದು ಮಧ್ಯಾಹ್ನ ಊಟ ಆದಮೇಲೆ ಹೋದ್ವಿ. ನಮ್ಮ ಕಡೆಯಲ್ಲಿ ಬಸ್ಸೆಲ್ಲ ಕರೆಕ್ಟಾಗಿ ಸಿಗ್ತಾ ಇರಲಿಲ್ಲ. ನಾನು ಒಂದೂವರೆ ಬಸ್ಸಿಗೆ ಅಂತ ಹೋದಾಗ 1:15 ಬಸ್ ಸಿಗಲಿಲ್ಲ. ಅಲ್ಲಿಂದ ಹೋಗುವಾಗ 2:15 ಬಸ್ ಏನು ಸಿಕ್ತು. ಹಾಗೆ ಹಾಸ್ಪಿಟಲ್ಗೆ ರೀಚ್ ಆಗಿ ಆಮೇಲೆ ಡ್ಯೂಟಿ ಡಾಕ್ಟರ್ ಇದ್ದಿದ್ದರು. ನಮ್ಮ ಡಾಕ್ಟರ್ ಇರಲಿಲ್ಲ. ನಾನು ಮಧುಮಯೂರಿ ಡಾಕ್ಟರ್ ಹತ್ರ, ನಮ್ಮ ಡಾಕ್ಟರ್ ಮಧುಮಯೂರಿ ಆಗಿದ್ದರು. ಆ ಡಾಕ್ಟರ್ ಇರಲಿಲ್ಲ, ಸಂಡೇ ಆದ್ದರಿಂದ. ಒಬ್ಬರು ಡ್ಯೂಟಿ ಡಾಕ್ಟರ್ ಇದ್ದಿದ್ದರು. ಅವರು ಟೆಸ್ಟ್ ಮಾಡಿ ನೋಡಿದಾಗ, ಇಲ್ಲ ಮೇಡಮ್, ನೀವು ಇವತ್ತು ಅಡ್ಮಿಟ್ ಆಗಲೇಬೇಕು, ಡೆಲಿವರಿ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ನಾವು ಬಟ್ಟೆ ಸಹ ಏನು ತಗೊಂಡು ಹೋಗಿರಲಿಲ್ಲ. ಮನೆಗೆ ಫೋನ್ ಮಾಡಿ ಹೇಳಿದಾಗ ನನ್ನ ಅಕ್ಕ ಮತ್ತು ಇನ್ನೊಂದು ಅಕ್ಕ ಬಟ್ಟೆ ತಗೊಂಡು ಹಾಸ್ಪಿಟಲ್ಗೆ ಬಂದು ಅಡ್ಮಿಟ್ ಆದಮೇಲೆ ಕೆಲವೊಂದು ಐಟಮ್ಸ್ ಎಲ್ಲ ತಗೊಂಡು ಬರಲಿಕ್ಕೆ ಹೇಳ್ತಾರೆ. ಅಂದರೆ ಮಗುವಿಗೆ ಆಯಿಲ್, ಪೌಂಡ್ಸ್, ಈ ರೀತಿ ಎಲ್ಲ ಟುವೆಲ್, ನಮಗೆ ಹೊಟ್ಟೆಗೆ ಸುತ್ತೋದಕ್ಕೆ ಸಾರಿ, ಮಕ್ಕಳಿಗೆ ಡೈಪರ್, ಪ್ಯಾಡ್, ಆ ರೀತಿ ಎಲ್ಲ ಹೇಳ್ತಾರೆ. ಅದನ್ನೆಲ್ಲ ತಂದಿಟ್ಕೊಂಡಾದಮೇಲೆ ಮತ್ತೆ ನಮಗೆ ಮೋಷನ್ ಹೋಗಲಿಕ್ಕೆ, ಡೆಲಿವರಿ ಟೈಮಲ್ಲಿ ಮೋಷನ್ ಆದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಮೋಷನ್ ಹೋಗಲಿಕ್ಕೆ ಮೆಡಿಷನನ್ನು ಹಾಕ್ತಾರೆ. ಹಾಗೆ ನನಗೆ ಹಾಕಿದಾಗ ನನಗೆ ತುಂಬ ನಿಶ್ಶಕ್ತಿ ಆಯಿತು. ಅಂದರೆ ನನಗೆ ತಲೆ ಸುತ್ತ ಬಂದು ಕೈ ಕಾಲೆಲ್ಲ ಗುಡುಗುಡು ಆಗೋದಂತ ಹೇಳ್ತಾರಲ್ಲ, ಆ ರೀತಿ ಆಯಿತು. ತುಂಬಾ ಸುಸ್ತಾಯಿತು. ಅಕ್ಕ ಅಂತೂ ಭಯ ಪಟ್ಕೊಂಡು ನರ್ಸ್ಗೆಲ್ಲ ಬರಲಿಕ್ಕೆ ಹೇಳಿ ಆಯಿತು. ಆಮೇಲೆ ನರ್ಸ್ಗೆ ಬಂದು ನಾರ್ಮಲ್ ಅದು, ಆದರೆ ಇವರಿಗೆ ಸ್ವಲ್ಪ ಜಾಸ್ತಿನೇ ಸ್ವಲ್ಪ ವೀಕ್ನೆಸ್ ಆಗಿದೆ ಅಂತ ಹೇಳಿ ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿದರು. ಅದಾದ ನಂತರ ನರ್ಸ್ಗಳು ಬಂದು ಟೆಸ್ಟ್ ಮಾಡಿ ಹೋಗ್ತಾಯಿದ್ರು. ಅಂದರೆ ಡೆಲಿವರಿ ಯಾವಾಗ ಆಗ್ಬೋದು ಅಥವಾ ನಾರ್ಮಲ್ ಆಗುತ್ತಾ, ನಾರ್ಮಲ್ ಆಗಿಲ್ಲ ಅಂತ ಹೇಳಿದರೆ ಸಿಸರಿನ್ ಮಾಡಬೇಕು, ಅದಕ್ಕೆ ರೆಡಿ ಮಾಡ್ಕೊಳ್ಬೇಕಲ್ಲ ಅಂತ ಹೇಳಿ ಅವರು ಬಂದು ಟೆಸ್ಟ್ ಮಾಡಿ ಹೋಗ್ತಾನೇ ಇದ್ದರು. ಆದರೆ ನನಗೆ ಟೆಸ್ಟ್ ಮಾಡಿದಾಗ ನರ್ಸ್ ಹೇಳಿರೋದು ಅಂತ ಹೇಳಿದರೆ, ನಿಮಗೆ ಟ್ರೈ ಮಾಡಿ, ನಿಮಗೆ 100% ನಾರ್ಮಲ್ ಡೆಲಿವರಿನೇ ಆಗುತ್ತೆ ಅಂತ ಹೇಳಿ. ಅಂದರೆ ನಾನು ಅಡ್ಮಿಟ್ ಆಗುವಾಗ 5 ಗಂಟೆ ಆಗಿತ್ತು. 5 ಗಂಟೆಯಿಂದಲೂ ನರ್ಸ್ಗಳು ಬಂದು ಟೆಸ್ಟ್ ಮಾಡ್ತಾನೇ ಇದ್ದರು. ಟೆಸ್ಟ್ ಮಾಡಿದಾಗಲೇ ಹೇಳಿರೋದು ನಾರ್ಮಲ್ ಡೆಲಿವರಿ ಆಗುತ್ತೆ ನಿಮಗೆ ಅಂತ ಹೇಳಿ. ಹಾಗೆ ಅಲ್ಲಿ ಮೋಷನ್ ಹೋಗಲಿಕ್ಕೆ ಅವರು ಮೆಡಿಷನನ್ನು ಹಾಕ್ತಾರೆ ಅಲ್ವಾ, ಆವಾಗ ಸ್ವಲ್ಪ ವೀಕ್ನೆಸ್ ಎಲ್ಲ ಬರುತ್ತೆ. ಸ್ವಲ್ಪ ಅಲ್ಲ, ತುಂಬಾ ಬರುತ್ತೆ. ನನಗೆ ತುಂಬಾ ವೀಕ್ನೆಸ್ ಬಂದಿದೆ.
ಇದೆ. ಆದರೆ ಯಾವುದೇ ಕಾರಣಕ್ಕೂ ಯಾರೂ ಕೂಡ ಭಯ ಪಟ್ಕೊಳ್ಬೇಡಿ, ಅದೆಲ್ಲ ಕಾಮನ್ ಆಗುತ್ತೆ. ಆದರೆ ನೀರನ್ನು ಕುಡಿತಾ ಇರಿ, ಆದರೆ ಯಾವುದೇ ಕಾರಣಕ್ಕೂ ಭಯ ಪಟ್ಕೊಳ್ಳೋದಕ್ಕೆ ಹೋಗಬೇಡಿ. ಇವಾಗಲೇ ಹೀಗೆ ಮತ್ತು ಡೆಲಿವರಿ ಟೈಮಲ್ಲಿ ಎಷ್ಟು ಸುಸ್ತಾಗ್ಬೋದು ಆ ರೀತಿಯೆಲ್ಲ ಅಂದ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದರೆ ನಾನು ಆ ರೀತಿಯೇ ಅಂದ್ಕೊಂಡೆ, ನನಗೆ ಆಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಗಿರೋದು. ಆಮೇಲೆ ನರ್ಸ್ಗಳು ಬಂದು ಟೆಸ್ಟ್ ಮಾಡ್ತಾ ಹೇಳಿದರು, ಇಲ್ಲ ನಿಮಗೆ ನಾರ್ಮಲ್ಲೇ ಆಗುತ್ತೆ, ನೀವು ಟ್ರೈ ಮಾಡಬೇಕು ಅಷ್ಟೇ ಅಂತ ಹೇಳಿ ಹೋಗಿದ್ರು. ಮತ್ತು ಹೊಟ್ಟೆ ನೋವು, ಬೆನ್ನು ನೋವು, ಸೊಂಟ ನೋವು ಈ ರೀತಿ ಏನಾದರೂ ಬಂದರೆ ನಮಗೆ ತಕ್ಷಣ ತಿಳಿಸಿ ಅಂತ ಹೇಳಿ ಹೋಗ್ತಾಯಿದ್ರು. ಹೀಗೆ 5 ಗಂಟೆಯಿಂದ 11 ಗಂಟೆ ತನಕನೂ ಇದೇ ರೀತಿ ಟೆಸ್ಟ್ ಮಾಡಿ ಹೋಗ್ತಾನೇ ಇದ್ದರು. ಪ್ರತಿ ಸಲ ನರ್ಸ್ ಬಂದಾಗಲೂ ಒಂದು ರೀತಿ ಭಯ, ಇವಾಗ ಒಳಗಡೆ ಕರಿಬಹುದಾ, ನನಗೆ ಇವಾಗ ಡೆಲಿವರಿ ಆಗ್ಬಹುದಾ ಅಂತ ಹೇಳಿ ಪ್ರತಿ ಸಲ ನರ್ಸ್ ಬಂದಾಗಲೂ ಭಯ ಇದ್ದೇ ಇತ್ತು. ಹಾಗೆ ಎಲ್ರಿಗೂ ಇರುವ ಹಾಗೆ ಒಂದು ರೀತಿ ಖುಷಿನೂ ಇತ್ತು. ಇಷ್ಟು ದಿನ ಹೊಟ್ಟೆ ಒಳಗಿರುವ ಮಗು ಇವತ್ತು ಹೊರಗಡೆ ಬರ್ತಿದೆ, ಆ ಟೈಮ್ ಇವತ್ತು ಬಂದಿದೆ, ಇಷ್ಟು ದಿನ ನಾವು ಕಾಯ್ತಾ ಇರುವ ಮೂಮೆಂಟ್ ಇವತ್ತು ಬಂದಿದೆ, ಇವಾಗ ಬಂದಿದೆ ಅಂತ ಹೇಳಿ ಮನಸ್ಸಲ್ಲಿ ಒಂದು ರೀತಿ ಸಮಾಧಾನ, ಖುಷಿ ಎಲ್ಲವೂ ಇರುತ್ತೆ. ಬಟ್ ಈ ಒಂದು ಭಯ ಅನ್ನೋದಿದೆಯಲ್ಲ, ಅದು ಎಲ್ಲದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ಹಾಗೆ 5 ಗಂಟೆಯಿಂದ 11 ಗಂಟೆ ತನಕನೂ ಎಲ್ಲ ಓಕೆ, ಎಲ್ಲ ನಾರ್ಮಲ್ ಆಗಿತ್ತು. 11 ಗಂಟೆ ತನಕ ಅಲ್ಲ, ಮೋಸ್ಟ್ಲಿ ಒಂದು 10-10:30 ತನಕ ನಾರ್ಮಲ್ ಆಗಿತ್ತು. ಅದಾದ ನಂತರ ನನಗೆ ತುಂಬ ಕಾಲು ಪೇಯ್ನ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಕಾಲು ಪೇಯ್ನ್ ಅಂತ ಹೇಳಿದ್ರೆ ಕಾಲು ಜಗಿತ ಅಂತ ಹೇಳ್ತಾರಲ್ಲ, ತುಂಬ ಜಗ್ತ ಸ್ಟಾರ್ಟ್ ಆಗೋಯಿತು. ಕಾಲಿಗೆಲ್ಲ ತುಂಬ ನಾನು ತೆಂಗಿನ ಎಣ್ಣೆ ಹಾಕ್ಕೊಂಡು ಮಸಾಜ್ ಮಾಡಿಕೊಂಡೆ. ಎಷ್ಟೇ ತೆಂಗಿನ ಎಣ್ಣೆ ಹಾಕ್ಕೊಂಡ್ರೂ ನನಗೆ ಕೈಕಾಲು ಜಗ್ತನೇ ಕಮ್ಮಿನೇ ಆಗ್ತಾಯಿಲ್ಲ. ಅದರಲ್ಲೂ ಪ್ರತಿ ಸಲ ನರ್ಸ್ ಬಂದವರು ಏನು ಹೇಳ್ತಾಯಿದ್ರು ಅಂತ ಹೇಳಿದರೆ, ವಾಕ್ ಮಾಡಿ ಪ್ರತಿ ಸಲ ಹೀಗೆ ಹೇಳ್ತಾಯಿದ್ರು. ನಾನು ವಾಕಿಂಗ್ ಮಾಡ್ತೀನಿ, ಬಟ್ ಮತ್ತೆ ಕಾಲು ನೋವು ಜಾಸ್ತಿ ಆಗ್ತಾಯಿತ್ತು. ಮತ್ತೆ ರೆಸ್ಟ್ ಮಾಡ್ತಾಯಿದ್ದೆ. ಮತ್ತೆ ನರ್ಸ್ ಬಂದಾಗ ಮತ್ತೆ ಹಾಗೆ ಹೇಳೋರು, ಮತ್ತೆ ಹೋಗಿ ನಾನು ವಾಕಿಂಗ್ ಮಾಡ್ತಾಯಿದ್ದೆ. ನನಗೆ ಆಮೇಲೆ ಏನಾಯಿತು ಅಂತ ಹೇಳಿದರೆ, ನನಗೆ ಕಾಲು ನೋವು ತಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ, ಕಾಲು ಜಗ್ತ ತಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ, ಅಷ್ಟು ನನಗೆ ಕಾಲು ಜಗ್ತ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಅದು ಅಲ್ಲದೆ ಈ ನರ್ಸ್ಗಳು ಪ್ರತಿ ಸಲ ಬಂದ್ಕೊಂಡು ಹೊಟ್ಟೆ ಏನಾದರೂ ನೋಯ್ತಾ ಇದೆಯಾ ಹಾಗೆ ಹೀಗೆ ಅಂತ ಕೇಳಿದ್ರು. ನಾನು ಆವಾಗ ಏನು ಹೇಳಿದೆ, ಹೌದು, ಹೊಟ್ಟೆ ನೋವು ಬಂದರೆ ಒಳಗಡೆ ಕರ್ಕೊಂಡು ಹೋಗೋದಿಲ್ಲ, ಅಂದರೆ ಬಿಟ್ಟು ಹೊಟ್ಟೆ ನೋವು ಬಂದರೆ ಅದು ಡೆಲಿವರಿ ಪೇಯ್ನ್ ಅಂತ ಹೇಳಿ ನಾನು ಅಂದ್ಕೊಂಡಿರೋದ್ರಿಂದ ನಾನೇನು ಹೇಳಿದೆ ನರ್ಸ್ ಹತ್ರ, ಪ್ರತಿ ನೀಡಿ ಬಂದ್ಕ ಇವ್ರು ಕೇಳ್ತಾ ಇದ್ರಲ್ಲ, ಅದರಲ್ಲೂ ನನಗೆ ಕಾಲು ನೋವಂತು, ಕಾಲು ಜಗ್ತ ತಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ ಅಂತ ಹೇಳಿ ನನಗೆ ಹಾಗೆ ಒಂದು ಸ್ವಲ್ಪ ಹೊಟ್ಟೆ ನೋವು ಬಂದ ಹಾಗೆ ಆಗ್ತಾಯಿತ್ತು ಅಷ್ಟೇ. ನರ್ಸ್ ಏನು ಹೇಳಿದರು, ಬಂದು ಹೊಟ್ಟೆ ಏನಾದರೂ ಬಿಟ್ಟು ನೋಯ್ತಾ ಇದೆಯಾ ಹಾಗೆ ಕೇಳೋಕ್ಕೂ ನಾನು ಹೌದು ಅಂತ ಹೇಳಿದೆ. ಹೊಟ್ಟೆ ಬಿಟ್ಟು ನೋಯ್ತಾ ಇದೆಯಾ ಕೇಳಿದ್ರು, ಅದಕ್ಕೂ ನಾನು ಒಂದು ಸುಳ್ಳು ಹೇಳಿಬಿಟ್ಟೆ, ಹೌದು ಬಿಟ್ಟು ಹೊಟ್ಟೆ ನೋಯ್ತಾ ಇತ್ತು ಅಂತ ಹೇಳಿ. ಅಂದರೆ ನನಗೆ ಕಾಲು ಜಗ್ತ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಇಲ್ಲ. ಆಮೇಲೆ ಏನು ಮಾಡಿದ್ರು ನರ್ಸ್ಗಳು, ತಕ್ಷಣ ನನ್ನ ಡೆಲಿವರಿ ರೂಮ್ಗೆ ಕರ್ಕೊಂಡು ಹೋದರು. ಹಾಗೆ ನನಗೆ ಆದರೆ ಕೆಲವರಿಗೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದರೆ, ನರ್ಸ್ ಟೆಸ್ಟ್ಗೆ ಬಂದಾಗ ಟ್ಯಾಬ್ಲೆಟನ್ನು ಹಾಕ್ತಾರೆ. ನನ್ನ ಜೊತೆ ಅಡ್ಮಿಟ್ ಆದವರಿಗೆ ಕೆಲವರಿಗೆಲ್ಲ ಟ್ಯಾಬ್ಲೆಟ್ ಹಾಕಿದ್ರು. ಅಂದರೆ ನಾರ್ಮಲ್ ಡೆಲಿವರಿ ಆಗೋದಿಲ್ಲ, ಅಂದರೆ ಅವರಿಗೆ ನಾರ್ಮಲ್ ಡೆಲಿವರಿನ ಸೆಕ್ಷನ್ ಅನ್ನೋ ಕನ್ಫ್ಯೂಸಲ್ಲಿದ್ದರೆ, ನಾರ್ಮಲ್ ಆಗುತ್ತೆ ಅಂತ ಹೇಳಿ ಅವರಿಗೆ ಯಾವುದೇ ಸುಳಿವು ಸಿಗ್ತಾ ಇಲ್ಲ ಅಂತ ಹೇಳಿದರೆ, ಆವಾಗ ಅವ್ರು ಏನು ಮಾಡ್ತಾರೆ, ಟ್ಯಾಬ್ಲೆಟನ್ನು ಹಾಕ್ತಾರೆ. ಆದರೆ ನನಗೆ ಟ್ಯಾಬ್ಲೆಟ್ ಸಹ ಹಾಕಿಲ್ಲ, ಯಾಕೆಂತ ಹೇಳಿದರೆ ನಾರ್ಮಲ್ ಆಗುತ್ತೆ ಅನ್ನೋ ಕಾನ್ಫಿಡೆಂಟಿಂದ. ಹಾಗೆ ನನ್ನನ್ನು ಹೆರಿಗೆ ರೂಮ್ಗೆ ಕರ್ಕೊಂಡು ಹೋದಾಗ ಅಲ್ಲಿ ಏನು ಮಾಡಿದರು, ನನಗೆ ಬಿಟ್ಟು ಹೊಟ್ಟೆ ನೋವು ಬರುತ್ತೆ ಅಂತ ಹೇಳಿ ನಾನು ಸುಳ್ಳು ಹೇಳಿದ್ದೀನಲ್ಲ, ಹಾಗಾಗಿ ನನಗೆ ಏನು ಮಾಡಿಬಿಟ್ರು, ಗ್ಲೂಕೋಸ್ ಹಾಕಿ ಇಂಜೆಕ್ಷನ್ ಹಾಕಿಬಿಟ್ರು. ಇಂಜೆಕ್ಷನ್ ಹಾಕಿ ಫಸ್ಟ್ ಒಂದು ಇಂಜೆಕ್ಷನ್ ಹಾಕಿದ್ರು, ನನಗೆ ಹೊಟ್ಟೆ ನೋವು ಬರಲೇ ಇಲ್ಲ, ಆವಾಗಲೂ ಸಹಿತ ಹೊಟ್ಟೆ ನೋವು ಬರಲೇ ಇಲ್ಲ. ಮತ್ತೆ ಇನ್ನೊಂದು ಇಂಜೆಕ್ಷನನ್ನು ಹಾಕಿದರು. ಆವಾಗ ನನಗೇನಾಯಿತು, ಸಿಕ್ಕಾಪಟ್ಟೆ ಒಂದೇ ಸಲ ಹೊಟ್ಟೆ ನೋವು ಬಂತು. ತುಂಬ ಹೊಟ್ಟೆ ನೋವು ಬಂತು. ಆವಾಗಲೂ ಸಹಿತ ನನಗೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗಲೇ ಇಲ್ಲ. ನನಗೆ ಇನ್ನೊಂದು ಪ್ರಾಬ್ಲಮ್ ಇತ್ತು, ಏನಂತ ಹೇಳಿದರೆ, ನನಗೆ BP ಲೋ ಆಗೋದು. ಪ್ರತಿ ಸಂದರ್ಭದಲ್ಲೂ ನನಗೆ BP ಲೋ ಅನ್ನೋದು ಕಾಮನ್ ಸಮಸ್ಯೆ ಆಗಿತ್ತು. ಹಾಗೆ ಅದೊಂದು ಭಯ ಇತ್ತು ನನಗೆ, ನಾರ್ಮಲ್ ಡೆಲಿವರಿ ಅಂದ ತಕ್ಷಣ BP ಲೋ ಆದರೆ ಅಂತ ಹೇಳಿ. ಅದಕ್ಕೆ ಸರಿಯಾಗಿ ನನಗೆ ಮೋಷನ್ ಹೋಗಲಿಕ್ಕೆ ಮೆಡಿಷನನ್ನು ಹಾಕಿದಾಗ ಆವಾಗಲೂ ಸಹಿತ ನನಗೆ ತುಂಬ ವೀಕ್ನೆಸ್ ಸ್ಟಾರ್ಟ್ ಆಯಿತು. ಆವಾಗಲೂ ಸಹಿತ ನನಗೆ BP ಲೋ ಆಗಿತ್ತು ಅಂತ ಹೇಳಿ ನನಗೆ ಅನಿಸ್ತಾ ಇತ್ತು. ಹಾಗೆ ಇಲ್ಲಿ ಡೆಲಿವರಿ ರೂಮ್ಗೆ ಕರ್ಕೊಂಡು ಹೋದಾಗಲೂ ಸಹಿತ ಕಿವಿಯಲ್ಲೆಲ್ಲ ಬಿಸಿ ಗಾಳಿ ಬರಲಿಕ್ಕೆ ಶುರುವಾಯಿತು. ಅದು ನನಗೆ ಗೊತ್ತಿರಲಿಲ್ಲ ಡೆಲಿವರಿ ಆ ರೀತಿ ಅದೆಲ್ಲ ನಾರ್ಮಲ್ ಅಂತ ಹೇಳಿ. ಬಟ್ ಅದೆಲ್ಲ ನಾರ್ಮಲ್, ಯಾರೂ ಕೂಡ ಭಯ ಪಟ್ಕೊಳ್ಬೇಡಿ. ಹೆರಿಗೆ ರೂಮ್ಗೆ ಕರ್ಕೊಂಡು ಹೋದಾಗ ಅವರು ಇಂಜೆಕ್ಷನ್ ಎಲ್ಲ ಹಾಕ್ತಾರಲ್ಲ, ಆವಾಗ
ಅದು ಬಿಸಿ ಬಿಸಿ ಗಾಳಿ ಎಲ್ಲ ಬರೋದು ಕಾಮನ್ ಅಂತೆ, ಕೆಲವರಿಗೆ ಹಾಗಾಗತ್ತಂತೆ. ನನಗೆ ಇದು ಒಂದು ಪ್ರಾಬ್ಲಮ್ ಆದರೆ ಮತ್ತು ಉಸಿರಾಟ ಸಮಸ್ಯೆ ಕೂಡ ತುಂಬ ಇತ್ತು. ಇವಾಗ ನೀವು ನೋಡ್ತಾ ಇರ್ಬೋದು, ನಾನು ಮಾತಾಡ್ತಾನೆ ಇದ್ದೆ, ನನಗೆ ಮಾತಾಡುವಾಗ ನಾನು ದೀರ್ಘ ಉಸಿರನ್ನು ತಗೊಳ್ತಾ ಇದ್ದೆ. ಅದೊಂದು ದೊಡ್ಡ ಸಮಸ್ಯೆ ಆಗಿತ್ತು ನನಗೆ, ಉಸಿರಾಟದ ಸಮಸ್ಯೆ. ನನಗೆ ಉಸಿರು ತೆಗೆದುಕೊಳ್ಳೋಕ್ಕೆ ಆಗ್ತಾ ಇಲ್ಲ, ಆ ರೀತಿ ಆಗ್ತಾಯಿದೆ. ಹಾಗಾಗಿ ನಾನು ಡಾಕ್ಟ್ರ್ ಹತ್ರ ಪ್ಲೀಸ್ ನನಗೆ ನಾರ್ಮಲ್ ಆಗೋದಿಲ್ಲ, ನೀವು ಸೆಕ್ಷನ್ ಮಾಡಿ ಅಂತ ಹೇಳಿ ನಾನು ತುಂಬಾ ನರ್ಸ್ಗಳ ಹತ್ರ, ಆ ದಿನ ಡಾಕ್ಟರ್ ಇರಲಿಲ್ಲ ಹೇಳಿದ್ನಲ್ಲ, ನರ್ಸ್ಗಳ ಹತ್ರ ಹೇಳಿದೆ ನಾನು. ಆವಾಗ ಅದರಲ್ಲೂ ಅಷ್ಟರೊಳಗಡೆ ಏನಾಯಿತು ಅಂತ ಹೇಳಿದರೆ, ನನಗೆ ವಾಟರ್ ಹೋಗಿರಲಿಲ್ಲ. ಅದು ಕೂಡ ಕೃತಕವಾಗಿಯೇ ನನಗೆ ನೀರನ್ನು ಹೊರಗಡೆ ತೆಗೆದ್ರು. ಆವಾಗ ನರ್ಸ್ ಏನು ಹೇಳಿದರು, ಇಷ್ಟರ ಮೇಲೆ ನಿಮಗೆ ನಾರ್ಮಲ್ ಡೆಲಿವರಿ ಮಾಡಲಿಕ್ಕೆ ಆಗೋದಿಲ್ಲ, ನೀವು ಆವಾಗಲೇ ಹೇಳಬೇಕಿತ್ತು ನಾರ್ಮಲ್ ಬೇಡ ಸಿಸರಿನೇ ಮಾಡಿ ಅಂತ ಹೇಳಿ ಹೇಳಿದರು. ಆದರೂ ನನ್ನ ನರ್ಸ್ಗಳಿಗೆ ಕೇಳಲೇ ಇಲ್ಲ, ನನಗೆ ಸಿಸರಿನ್ನೇ ಮಾಡಿ ಅಂತ ಹೇಳಿ. ಆವಾಗ ಏನು ಹೇಳಿದರು, ಡ್ಯೂಟಿ ಡಾಕ್ಟರ್ ಇದ್ದಾರೆ, ಅವ್ರನ್ನ ಕರಿತೀವಿ ನಾವು ಅಂತ ಹೇಳಿದರು. ಭಾರತಿ ಡಾಕ್ಟರ್ ಡ್ಯೂಟಿ ಡಾಕ್ಟರ್ ಆಗಿದ್ದರು. ಆಯ್ತು ಸರಿ ಮೇಡಮ್, ಡಾಕ್ಟ್ರನ್ನ ಕರೀರಿ, ನಾನು ಅವ್ರ ಜೊತೆಗೆ ಮಾತಾಡ್ತೆ ಅಂತ ಹೇಳಿದೆ. ನಂತರ ಭಾರತಿ ಡಾಕ್ಟ್ರು ಬಂದರು. ಅವರು ಬಂದು ನನ್ನನ್ನು ತುಂಬ ಕನ್ವಿನ್ಸ್ ಮಾಡಿದರು, ಇಲ್ಲ ನಾರ್ಮಲ್ ಡೆಲಿವರಿ ಆಗುತ್ತೆ ನಿನಗೆ ಅಂತ ಹೇಳಿ. ಆದರೆ ನನಗೆ ಆಗ್ತಾನೇ ಇರಲಿಲ್ಲ. ನಾನು ಅಂದ್ಕೊಂಡೆ, ಇಲ್ಲ ನಾನು ನಿಜವಾಗ್ಲೂ ಬದುಕುಳಿಯೋದಿಲ್ಲ, ನನಗೆ ಇವಾಗ ಇಷ್ಟೆಲ್ಲ ಕಷ್ಟ ಆಗ್ತಾಯಿದೆ, ಇನ್ನು ಹೇಗೆ ನಾನು ಬದುಕುಳಿಯುತ್ತೀನಿ ಅಂತ ಹೇಳಿ ಅಷ್ಟರ ಮಟ್ಟಿಗೆ ನಾನು ನಿರಾಶೆ ಆಗಿತ್ತು ನನ್ನ ಜೀವದ ಮೇಲೆ. ಅದರಲ್ಲೂ ಡಾಕ್ಟರ್ ಏನು ಹೇಳಿದರು, ಇನ್ನೂ 3/4 ಗಂಟೆ ತಾಸು ಅಷ್ಟೇ ಇದೆ, ಅಷ್ಟರೊಳಗಡೆ ನೀನು ಡೆಲಿವರಿ ಆಗುತ್ತೆ, ಇನ್ನು ಸ್ವಲ್ಪ ತಾಳ್ಮೆಯಿಂದ ಕಾಯಿ ಅಂತ ಹೇಳಿದರು. ನನಗೆ ಅದನ್ನು ಕೇಳಿ ತುಂಬಾ ಶಾಕ್ ಆಯಿತು. ಆಲ್ರೆಡಿ ನನ್ನನ್ನು ಒಳಗಡೆ 11:22ಕ್ಕೆ ಕರ್ಕೊಂಡು ಹೋಗಿ ಒಂದು 1/2-3/4 ಗಂಟೆ ತಾಸು ಆಯಿತು ಕರ್ಕೊಂಡೋಗಿ. ಆವಾಗ ಇವರು ಇನ್ನೂ 3/4 ಗಂಟೆ ತಾಸು ಇದೆ ಅಂತ ಹೇಳ್ತಿದ್ರೆ ನನಗೆ ನಿಜವಾಗ್ಲೂ ಇಲ್ಲ, ನಾನು ಸಾಯ್ತೀನಿ ಅನ್ನೋ ಮಟ್ಟಿಗೆ ನಾನು ಗಟ್ಟಿ ಮನಸ್ಸು ಅಂದರೆ ಅದಕ್ಕೆ ನಾನು ರೆಡಿ ಆಯಿತು, ನಾನು ಸಾಯ್ತೀನಿ ಅಂತ ಹೇಳಿ. ನನ್ನ ಗಂಡನಿಗೆ ನಾನು ಸಡನ್ಲಿ ಹಾಸ್ಪಿಟಲ್ಗೆ ಹೋಗಿದ್ದೆಲ್ಲ, ಗಂಡ ಸಹಿತ ಊರಲ್ಲಿ ಇರಲಿಲ್ಲ, ಅವರು ಸಹಿತ ಬಂದಿಲ್ಲ ಅಂತ ಹೇಳಿ, ನಾನು ನನ್ನ ಗಂಡನ ನೋಡಬೇಕು ಅಂತ ಹೇಳಿ ತುಂಬಾ ಆಸೆ ಆಗ್ತಾಯಿತ್ತು ನನಗೆ. ಆ ಮೂಮೆಂಟಲ್ಲಿ ನನ್ನ ಗಂಡ ಬಸ್ಸ ಹತ್ತಿ ಆಯಿತು ಬರಬೇಕು ಅಂತ ಹೇಳಿ. ಆದರೆ ಆ ಮೂಮೆಂಟಲ್ಲಿ ನನಗೆ ತುಂಬಾ ಗಂಡ ನೆನಪಾಗ್ತಾಯಿದ್ರು. ಅಂದರೆ ನನ್ನ ಗಂಡನಿಗೆ ಮುಂದೆ ಯಾರು, ನಾನಂತೂ ಉಳಿತಿಲ್ಲ, ನನ್ನ ಗಂಡನಿಗೆ ಯಾರು ಅಂತೇಳಿ ಆ ರೀತಿ ಎಲ್ಲ ಥಿಂಕ್ ಮಾಡ್ತಾಯಿದ್ದೆ. ಆವಾಗ ಡಾಕ್ಟರ್ ನಿಮ್ಮ ಮನೆಯವ್ರನ್ನ ಕರಿತೀನಿ ಅಂತ ಹೇಳಿದರು. ಆಯ್ತು ಸರಿ ಕರೀರಿ ಅಂತ ಹೇಳಿದೆ. ನನ್ನ ಅಕ್ಕನ್ನೆಲ್ಲ ಒಳಗಡೆ ಕರೆದ್ರು. ಅಕ್ಕನ ಒಳಗಡೆ ಕರೆದಾಗ ಅಕ್ಕ ಸಹಿತ ನನಗೆ ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಆದರೆ ನನ್ನ ಅಕ್ಕನಿಗೂ ಸಹಿತ ಹೇಳಿದೆ, ನನ್ನ ಹತ್ರ ಸಾಧ್ಯನೇ ಇಲ್ಲ ಅಂತ ಹೇಳಿ. ಆವಾಗ ಭಾರತೀಯ ಡಾಕ್ಟ್ರ್ ಹೇಳಿದರು ನನ್ನ ಅಕ್ಕನ ಹತ್ರ, ನೋಡಿ ನೀವು ಬೇಕಿದ್ರೆ ನೋಡಿ, ಮಗುವಿನ ತಲೆ ಕೂದಲು ಕಾಣ್ತಾ ಇದೆ, ಪ್ಲೀಸ್ ಅವರಿಗೆ ಸ್ವಲ್ಪ ಹೇಳಿ ಅಂತ ಹೇಳಿದಾಗಲೂ ಸಹಿತ ಇಲ್ಲ ಅಕ್ಕ ಇಲ್ಲ, ಸ್ವಲ್ಪ ನನ್ನನ್ನು ಆವಾಗ ಸಮಾಧಾನ ಮಾಡಲಿಕ್ಕೆ ಬಂದರು. ಇಲ್ಲ ನಾನು ಸಾಯ್ತೀನಿ, ನಿಮ್ಮ ತಂಗಿ ಇಲ್ಲ ಅಂತ ಹೇಳಿ ಅಂದುಕೊಳ್ಳಿ ಅಂತ ಹೇಳಿ ನನ್ನ ಅಕ್ಕನಿಗೆ ಆ ಮೂಮೆಂಟಲ್ಲಿ ಆ ಮಾತನ್ನೇ ಹೇಳಿಬಿಟ್ಟೆ. ನನ್ನ ಅಕ್ಕಂದರು ತುಂಬ ತುಂಬಾ ಹತ್ತಿದ್ರು. ನನ್ನ ಮಾತನ್ನು ಕೇಳಿ ಅಕ್ಕಂದ್ರಿಗೆ ಅಲ್ಲಿ ಇರಲಿಕ್ಕೆ ಆಗಲಿಲ್ಲ, ಹೊರಗಡೆ ಹೋದರು ಅವರು. ಡಾಕ್ಟ್ರ್ ಹೇಳಿದರು, ನೀವು ಇಲ್ಲಿ ಇರೋದಾದರೆ ಇರಿ ಅಂತ ಹೇಳಿ ಆಪ್ಷನ್ಸ್ ಕೊಟ್ಟರು. ಆದರೆ ನನ್ನನ್ನು ನೋಡಿ ನನ್ನ ಅಕ್ಕನಿಗೆ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ನಾವು ಹೊರಗಡೆನೇ ಇರ್ತೀವಿ ಅಂತ ಹೇಳಿ ಹೊರಗಡೆನೇ ಇದ್ದು ತುಂಬಾ ಅಳ್ತಾ ಇದ್ರು ಅಕ್ಕ ಹೊರಗಡೆ. ಅಂತೂ 11:25ರಿಂದ 12:22, ನನ್ನ ಮಗಳು ಹುಟ್ಟಿದ್ದು 12:22, ಕೇವಲ 1 ಅವರ್ ಅಷ್ಟೇ. ಆದರೆ ನನಗೆ ಆ ಮೂಮೆಂಟಲ್ಲೇ ಏನೇನಾಯಿತು ಅಂತ ಹೇಳಿ ನಾನು ಇವಾಗ ಹೇಳಿದ್ನಲ್ಲ, ಇಷ್ಟೆಲ್ಲ ನಾನು ಅನುಭವಿಸಿದ್ದೆ. 12:22ಕ್ಕೆ ನನ್ನ ಮಗಳು ಹುಟ್ಟಿದ್ಲು. ಆದರೆ ನನ್ನ ಮಗಳು ಅಳ್ತಾ ಇರಲಿಲ್ಲ. ಅಂದರೆ ನಾನು ತುಂಬ ಸುಸ್ತಾಗಿದ್ದೀನಲ್ಲ, ಡಾಕ್ಟರ್ ಹೇಳ್ತಾ ಇದ್ರು, ನೀವು ಸುಸ್ತಾಗಬೇಡಿ, ನೀವು ಸುಸ್ತಾದರೆ ಮಗುವಿಗೆ ಸಮಸ್ಯೆ ಆಗುತ್ತೆ, ಮಗುವಿಗೂ ಕೂಡ ಸುಸ್ತಾಗುತ್ತೆ ಅಂತ ಹೇಳ್ತಾ ಇದ್ರು. ಆದರೆ ನನಗೆ ಆಗಲಿಲ್ಲ. ಹಾಗೆ ನನ್ನ ಮಗಳಿಗೂ ಸಹಿತ ಉಸಿರಾಟ ಸಮಸ್ಯೆ ಸ್ಟಾರ್ಟ್ ಆಯಿತು. ಅಂದರೆ ಮಗಳು ಅಳಲ್ಲೇ ಇಲ್ಲ. ನಾನು ಡಾಕ್ಟ್ರನ್ನ ಕೇಳಿದೆ, ಮಗಳು ಅಳ್ಳಿಲ್ಲ ಅಂತ ಹೇಳಿ. ಅದರಲ್ಲೂ ಮಗು ಹುಟ್ಟಿದ ತಕ್ಷಣವೇ ಹೊರಗಡೆ ತಗೊಂಡು ಹೋದರು ಅವರು. ನಾನು ನರ್ಸ್ಗಳ ಹತ್ರ ಕೇಳಿದೆ, ಡಾಕ್ಟ್ರ್ ಕರ್ಕೊಂಡು ಹೋದರು, ನನ್ನನ್ನು ಹಾಗೆ ಬಿಟ್ಟು ಹೋದರು. ನರ್ಸ್ಗಳ ಹತ್ರ ಕೇಳಿದೆ, ಮಗು ಅಳಲಿಲ್ಲ ಅಲ್ವಾ ಅಂತ ಹೇಳಿದೆ. ಆವಾಗ ಯಾವ ಮಗು ಅಂತ ಸಹಿತ ನಾನು ಕೇಳಲಿಲ್ಲ. ಇಲ್ಲ ಮಗು ಹತ್ತಿದೆ ಅಂತ ಹೇಳಿ ನನ್ನನ್ನು ಭಯಪಡಿಸಬಾರ್ದು ಅಂತ ಹೇಳಿ ನರ್ಸ್ಗಳು ನನ್ನ ಹತ್ರ ಹೇಳಿದರು. ಆದರೆ ನನಗೆ ಗೊತ್ತಿತ್ತು ನನ್ನ ಮಗು ಅಳ್ಳಿಲ್ಲ ಅಂತ ಹೇಳಿ. ಹಾಗೆ ತುಂಬ ಹೊತ್ತಾದಮೇಲೆ ಒಂದು 1/4 ಗಂಟೆ ತಾಸು ಜಾಸ್ತಿನೇ ಇರ್ಬೋದು, ಅಷ್ಟು ಹತ್ತಿದ ನಂತರ ನನಗೊಂದು ಮಗು ಹತ್ತಿದ ಸೌಂಡ್ ಕೇಳ್ತು. ಆವಾಗ ನಾನು ನರ್ಸ್ ಹತ್ರ ಕೇಳಿದೆ, ಅದೇ ಮಗುನ, ನನ್ನ ಮಗು ಅದು ಅಳ್ತಾ ಇರೋದು ಕೇಳಿದೆ. ಆವಾಗ ನರ್ಸ್ ಹೇಳಿದರು, ಹೌದು ನಿಮ್ಮದೇ ಮಗು ಅದು ಅಳ್ತಾ ಇರೋದು ಅಂತ ಹೇಳಿದರು.
ಕಡೆ ತುಂಬ ಹೊತ್ತಾದಮೇಲೆ ಡಾಕ್ಟರ್ ಬಂದು ನನಗೆ ಸ್ಟಿಚ್ಚನ್ನೆಲ್ಲ ಹಾಕಿದರು. ಅದಕ್ಕಿಂತ ಮುಂಚೆ ಏನಾಗುತ್ತೆ ಅಂತ ಹೇಳಿದರೆ, ಇಲ್ಲೊಂದು ಪಾಯಿಂಟ್ ಮಿಸ್ ಆಗಿದೆ. ನಿಮಗೆ ಕೆಲವರು ಹೇಳ್ಬೋದು ನಾರ್ಮಲ್ ಡೆಲಿವರಿ ಆಗಬೇಕಿದ್ರೆ ಸ್ವಲ್ಪ ಕಟ್ ಮಾಡ್ತಾರೆ ಆ ಥರ ಎಲ್ಲ ಹೇಳಿರ್ಬೋದು. ಹೌದು, ಕಟ್ ಮಾಡ್ತಾರೆ. ಆದರೆ ಆವಾಗ ಏನು ಎಲ್ಲಿ ಕಟ್ ಮಾಡ್ತಾರೆ ಅಲ್ಲಿ ಒಂದು ಸಣ್ಣ ಅನಸ್ತೇಶಿಯಾ ಅಂದರೆ ಎಲ್ಲಿ ಕಟ್ ಮಾಡ್ತಾರೆ ಅಲ್ಲಿ ಮಾತ್ರ ಇರುವಷ್ಟು ಅನಸ್ತೇಶಿಯನ್ನು ಕೊಟ್ಕೊಳ್ತಾರೆ. ಬೇರೆ ಕಡೆ ಎಲ್ಲ ಅದು ವರ್ಕೌಟ್ ಆಗೋದಿಲ್ಲ. ನನಗೇನಾಯಿತು ಅಂತ ಹೇಳಿದರೆ, ಅವ್ರು ಹೇಳಿದರು ಇವಾಗ ಕಟ್ ಮಾಡ್ತೀನಿ ಅಂತ ಹೇಳಿ ಅದಕ್ಕೋಸ್ಕರ ಇಂಜೆಕ್ಷನ್ ಕೊಟ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಇಂಜೆಕ್ಷನ್ ಕೊಟ್ಕೊಂಡಿದ್ರು. ಅದನ್ನೆಲ್ಲ ಹೇಳಿದರು ನನಗೆ ಡಾಕ್ಟ್ರು. ಆಮೇಲೆ ಆವಾಗ ನನಗೇನಾಯಿತು ಅಂತ ಹೇಳಿದರೆ, ಮಗು ಅಳದೇ ಇರುವಾಗ ಅದು ಕೊಟ್ಟು ಮಗುವಿನ ಕರ್ಕೊಂಡು ಹೋಗಿದ್ರಲ್ಲ, ತುಂಬ ಹೊತ್ತು ಬಿಟ್ಟು ನನಗೆ ಡಾಕ್ಟರ್ನ ಬಂದಿದ್ದರಿಂದ ನನಗೆ ತುಂಬ ಅಂದರೆ ತುಂಬ ಬ್ಲೀಡಿಂಗ್ ಹೋಯಿತು. ಹಾಗೆ ಆ ಅನಸ್ತೇಶಿಯಾ ಪವರ್ ಸಹ ನನಗೆ ಹೋಯಿತು. ನನಗೆ ಸ್ಟಿಚ್ ಹಾಕೋಷ್ಟರಲ್ಲಿ ಅನಸ್ತೇಶಿಯಾ ಪವರ್ ಸಹ ನನಗೆ ಅಷ್ಟೊಂದು ಇರಲಿಲ್ಲ. ನಂತರ ಡಾಕ್ಟರ್ ಹೇಳಿದರು ಬಂದು, ಇವಾಗ ನಿಮಗೆ ಸ್ಟಿಚ್ ಹಾಕ್ತೀನಿ, ನೋವಾಗೋದಿಲ್ಲ, ನೋವಾದರೆ ಸ್ವಲ್ಪ ಹೇಳಿ ಆಯಿತಾ, ಅಂದರೆ ಸ್ವಲ್ಪ ಹೊತ್ತಾಯ್ತಲ್ಲ ಅಂತ ಹೇಳಿದರು. ಹಾಗೆ ಸ್ಟಿಚ್ ಆಗದೇ ಇರುವಾಗ ನನಗೆ ತುಂಬ ಅಂದರೆ ತುಂಬ ಪೇಯ್ನ್ ಆಗ್ತಿತ್ತು. ಕಾರಣ ಒಂದೇ, ಮಗುವಿನ ಕರ್ಕೊಂಡು ಹೋಗಿದ್ದಕ್ಕೆ ನನಗಲ್ಲಿ ತುಂಬ ಲಾಂಗ್ ಗ್ಯಾಪ್ ಆಯಿತು. ಇಲ್ಲ ಅಂತ ಹೇಳಿದರೆ ತಕ್ಷಣ ಡೆಲಿವರಿ ಆದ ಕೂಡಲೇ ಮಗು ನಾರ್ಮಲ್ ಆಗಿದ್ದು ತಕ್ಷಣ ಅಲ್ಲಿ ಸ್ಟಿಚ್ ಹಾಕಿದರೆ ಏನೂ ಸಮಸ್ಯೆ ಆಗೋದಿಲ್ಲ, ಬ್ಲೀಡಿಂಗ್ ಇದೇನು ಸಮಸ್ಯೆ ಆಗೋದಿಲ್ಲ. ಆದರೆ ನನಗೆ ಅಲ್ಲಿ ತುಂಬ ಹೊತ್ತಾದ್ದರಿಂದ ನನಗೆ ಸ್ಟಿಚ್ ಹಾಕೋದೆಲ್ಲ ಪ್ರತಿಯೊಂದು ಗೊತ್ತಾಗ್ತಿತ್ತು, ನೋವಾಗ್ತಿತ್ತು. ನಾನು ಪ್ರತಿಯೊಂದು ಸ್ಟಿಚ್ಚಿಗೂ ಅಮ್ಮ ಅಂತ ಹೇಳಿ ಕೂಗ್ತಾ ಇದ್ದೆ. ಹಾಗೆ ಇನ್ನು ಎಷ್ಟು ಸ್ಟಿಚ್ ಬಾಕಿ ಇದೆ ಅಂತಲೂ ಸಹಿತ ಡಾಕ್ಟ್ರನ್ನ ಕೇಳ್ತಾ ಇದ್ದೆ. ಆವಾಗ ಡಾಕ್ಟರ್ ಹೇಳಿದರು, ಅವ್ರಿಗೆ ಅರ್ಥ ಆಯಿತು, ನೋವಾಗ್ತಿದೆ ಅಲ್ಲ ಮಗ, ಇದೇ ಕಾರಣಕ್ಕೋಸ್ಕರ ನೀನು ನೋವಾಗ್ತಾ ಇದೆ ಅಂತ ಹೇಳಿದರು. ಕಡೆಗಂತೂ ಕ್ಲಾಟ್ಸ್ ಎಲ್ಲ ಇರುತ್ತಲ್ಲ, ಆ ಕ್ಲಾಟ್ಸ್ ಎಲ್ಲ ತೆಗೆದು ಸ್ಟಿಚ್ಚನ್ನು ಹಾಕಿದರು. ಸ್ಟಿಚ್ 12:22ಕ್ಕೆ ನನ್ನ ಮಗಳು ಹುಟ್ಟಿರೋದು. ಮಗಳು ಹುಟ್ಟಿ 2 hours ನಾನು ಅದೇ ಇದರಲ್ಲೇ ಇದ್ದೆ, ಡೆಲಿವರಿ ಹೆರಿಗೆ ರೂಮಲ್ಲೇ ಇದ್ದೆ ನಾನು. ಅಂದರೆ ತುಂಬ ಟೈಮಿಂದ ನನಗೆ ಬ್ಲೀಡಿಂಗ್ ಹೋಗ್ತಾನೆ ಇತ್ತು, ಸ್ಟಿಚ್ ಸಹ ಹಾಕಿರಲಿಲ್ಲ. ಯಾಕಂದರೆ ಅದು ನನಗೆ ಅಲ್ಲಿ ಯಾವ ಥರ ಜಾಗ್ರತೆ ಮಾಡ್ಕೊಳ್ಬೇಕು ಅಂತ ಹೇಳಿ ಡಾಕ್ಟ್ರಿಗೆ ಗೊತ್ತಿರ್ಬೋದು. ಅಂದರೆ ಇಲ್ಲಿ ಬ್ಲೀಡಿಂಗೆಲ್ಲ ಜಾಸ್ತಿ ಹೋಗಬಾರ್ದು, ಅಲ್ಲಿ ನಾವು ಎಷ್ಟು ಟೈಮ್ ಕೊಡಬೇಕು, ಇಲ್ಲಿ ಕೂಡ ಅಷ್ಟೇ ಡೇಂಜರ್, ತಾಯಿನೂ ಕೂಡ ಅಂತ ಹೇಳಿ ಡಾಕ್ಟರಿಗೆಲ್ಲ ಗೊತ್ತಿರುತ್ತೆ. ಪಾಪ ನಾನು ತುಂಬ ಅಂದರೆ ತುಂಬಾ ಡಾಕ್ಟ್ರಿಗೆ ಋಣಿಯಾಗಿರ್ತೀನಿ ನನ್ನ ವಿಷಯದಲ್ಲಿ. ಆಮೇಲೆ ಡಾಕ್ಟ್ರ್ ಅಲ್ಲಿಗೆ ಮಗಳು ಸ್ವಲ್ಪ ಸರಿ ಆಯ್ತು ಅಂದ ತಕ್ಷಣ ನಾನು ಇಲ್ಲಿಗೆ ಬಂದರು. ಮಗಳಿಗೆ ಸರಿಯಾಗಿಲ್ಲ. ಮಗಳ ಸ್ಟೋರಿನೂ ಸಹಿತ ನಾನು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ವಿಡಿಯೋ ಲೆಂತಿ ಆಗುತ್ತೆ. ಮಗಳ ಸ್ಟೋರಿ ಕೇಳಿದರೆ ತುಂಬ ಅಂದರೆ ತುಂಬಾ ಭಯ ಆಗುತ್ತೆ. ಮಗಳಿಗೂ ಗ್ಯಾರಂಟಿ ಕೊಟ್ಟಿರಲಿಲ್ಲ. ಡಾಕ್ಟರ್ ಮನೆಯವರಿಗೆ ನಮ್ಮ ಮನೆಯವರಿಗೆ ಹೇಳಿದರು, ಅಕ್ಕಂದ್ರಿಗೆಲ್ಲ ಮನೆಯಲ್ಲಿ ಯಾರನ್ನಾರು ಗಂಡಸ್ರನ್ನ ಕರೆಸೋದಿದ್ರೆ ಕರೆಸಿ, ಯಾಕಂತ ಹೇಳಿದರೆ ಮಗುವಿನ ದೊಡ್ಡ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡುವ ಸಾಧ್ಯತೆ ಜಾಸ್ತಿ ಇದೆ. ಅಂದರೆ ಮಣಿಪಾಲ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡುವ ಸಾಧ್ಯತೆ ಜಾಸ್ತಿ ಇದೆ, ಮಗುವಿಗೆ ಉಸಿರಾಟ ಸಮಸ್ಯೆ ಇದೆ ಅಂತ ಹೇಳಿದರು. ಈ ಕಡೆ ನನಗೂ ಸಹಿತ ಸರಿಯಾಗಿಲ್ಲ. ಅಂದರೆ ನಾನು ತುಂಬ ಅಂದರೆ ತುಂಬಾ ಸುಸ್ತಾಗಿದ್ದೀನಿ ಅಲ್ವಾ, ಅದರಿಂದ ನನಗೆ ತುಂಬಾ ಪ್ರಾಬ್ಲಮ್ ಆಯಿತು. ಅದೇನೇನು ಪ್ರಾಬ್ಲಮ್ಸ್ ನನಗಾಯಿತು, ಹಾಗೆ ನನ್ನ ಮಗಳಿಗೆ ಯಾವ್ಯಾವ ಪ್ರಾಬ್ಲಮ್ ಆಯಿತು, ಆಮೇಲೆ ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೀವ, ಏನಾಯಿತು ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು.